ಕುತ್ಕೊಳ್ಳಿ. ನಾವ್ ಅವತ್ತಿಂದ ಹೇಳ್ತಾ ಇದೀವಿ ಕತೆ ಹೇಳಿ ಅಂತ, ಆದ್ರೆ ನೀವು ಕತೆ ಹೇಳಿ ಎಸ್ಕೇಪ್ ಆಗ್ತಾ ಇದೀರಲ್ಲ. ಕತೆ ಹೇಳಿ ಚಿಕ್ಕಪ್ಪ, ಹೇಳಿ ಚಿಕ್ಕಪ್ಪ ನೀವು ಕತೆನ. ಯಾವ ಕತೆ ಕಂಡ್ರು? ಅದು ದೇವದ ಕತೆ ಕೇಳಿದ್ರೆ ನಿಮ್ಮಿಬ್ರಿಗೂ ತುಂಬಾ ಭಯ ಆಗ್ಬಿಡುತ್ತೆ. ಬೇರೆ ಯಾವ್ದಾರ ಕತೆ ಹೇಳ? ದೇವದ ಕತೆನೇ ಬೇಕು. ಮೊದ್ಲು ನೀವು ಕತೆ ಹೇಳಿ, ಆಮೇಲೆ ಎದುರ್ಕೊಳ್ಳೋದ್ ನೀವ ಅಂತ ನೋಡೋಣ. ನಿಜವಾಗ್ಲು? ನನಗೇನ್ ಭಯ ಇಲ್ಲ, ನಿಮಗ್ ಭಯ ಆಗ್ಬಾರ್ದಷ್ಟೇ. ಹೇಳ? ಹೇಳೇ ಬಿಡ್ತೀನಿ. ಒಂದೂರಲ್ಲಿ ಕಂದ ರಾಘವ. ಅಮ್ಮ ಬಂದೆ 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 ಅಮ್ಮ. ಏನ್ ಮಾಡ್ತಿದ್ಯಪ್ಪ? ಕತೆ ಹೇಳ್ತಿದ್ದೀನಮ್ಮ. ನೀನು ಏನ್ ಕತೆ ಹೇಳ್ತಿದ್ಯಾ? ದೆವ್ವದ ಕತೆ. ದೆವ್ವದ ಕತೆನಾ? ದೆವ್ವ ಅಂದ್ರೆ ಹೆದರ್ಕೊಳ್ಳೋನೆ, ದೆವ್ವದ ಬಗ್ಗೆ ಮಾತಾಡೋದು, ದೆವ್ವದ ಜಪ ಮಾಡೋದು, ದೆವ್ವದ ಸಿನಿಮಾ ನೋಡೋದು. ಈಗ ದೆವ್ವದ ಕಥೆನೂ ನೀನು ಹೇಳದ? ಅಯ್ಯಯ್ಯೋ, ಇನ್ನು ನನಗೆ ರಾತ್ರಿ ಎಲ್ಲ ನಿದ್ರೆ ಮಾಡಕ್ ಬಿಡಲ್ವೇ? ಒಂದೂರಲ್ಲಿ ಡೈರೆಕ್ಟ್ ಆಗಿ ದೆವ್ವಕ್ಕೆ ಬನ್ನಿ. ಇರೋ, ಅರ್ಜೆಂಟ್ ಯಾಕೆ ಮಾಡ್ತೀಯಾ? ದೆವ್ವ ಯಾವಾಗಲೂ ನಿಧಾನಕ್ಕೆ ಬರೋದು. ಇಲ್ಲಿ ಒಂದ್ ನಿಮಿಷ ಬನ್ನಿ ಇಲ್ಲಿ. ಯಾಕಂದ್ರೆ ನಾನು ಈ ದೆವ್ವದ ಕತೆ ಹೇಳ್ಬಿಟ್ಟು ನಿಮಗ್ ಭಯ ಆಗ್ಬಾರ್ದಲ್ಲ, ಹತ್ರ ಕೂತಿದ್ರೆ ಭಯ ಆಗಲ್ಲ. ಆಮೇಲೆ ನಾನೀಗ ಎಲ್ಬಿಟ್ಟಿದ್ದೆ? ನಾನು ಹೇಳ್ತೀನಿ. ಆಮೇಲೆ ನಿಮಗೆ ಸೂಸುಗಿಸು ಬಂತು ಅಂತ ಎದ್ದೋಗ್ಬಿಡ್ಬೇಡಿ, ನನ್ನೂ ಕರ್ಕೊಂಡೋಗಿ. ಯಾಕಂದ್ರೆ ನಿಮಗ್ ಭಯ ಆಗ್ಬಾರ್ದಲ್ಲ. ಎಲ್ಬಿಟ್ಟಿದ್ದೆ? ಓಕೆ ಓಕೆ ಓಕೆ. ಒಂದೂರಲ್ಲಿ ನಿನಗೆ ಕತೆ ಹೇಳಕ್ ಬರಲ್ಲ, ನಾನ್ ಹೇಳ್ತೀನಿ. ಅದು ಕತೆ. ಡೀಟೇಲ್ಸ್ ಅಲ್ಲಿ ಕೊಡ್ತಾ ಇದ್ದೀರಾ? ನೀನ್ ಹೇಳೋ ದೆವ್ವಕ್ಕೆ 2 ಕೈ 2 ಕಾಲು, ನಾನ್ ಹೇಳೋ ದೆವ್ವಕ್ಕೆ 10 ಕೈ 10 ಕಾಲು. 2 ಕೈ 2 ಕಾಲು ದೆವ್ವಕ್ಕೆ ನಾ ಸುಸು ಮಾಡ್ಕೊಂಡ್ಬಿಡ್ತೀನಿ ಕಣ್ರು. 10 ಕೈ 10 ಕಾಲು ದೆವ್ವ ಬೇಡ ಕಣ್ರಲ್ಲೇ. ಬೇಡ ಕಣ್ರು. ಅವ್ರನ್ನ ನಾನ್ ನೋಡ್ಕೋತೀನಿ. ನೀನ್ ಹೇಳೋದು ಬರೇ ಕತೆ, ನಾನ್ ಹೇಳೋದು ನಿಜ. ಹಾಕೊಳ್ಳಿ ದೆವ್ವಗೆ ಏನದು? ನಾಲ್ಗೆ. ಅದು ಇಷ್ಟು ದೊಡ್ಡದು. ಆ ದೊಡ್ಡ ನಾಲ್ಗೆ ಈಚೆ ಬಂದು ಅದರಿಂದ ರಕ್ತ ಬರ್ತಾ, ಆ ರಕ್ತ ನಿನ್ ಮೈಯಲ್ಲಿ ಚೆಲ್ತಾ. ಶುರುವಾಯ್ತು. ಈಗ ನೋಡಿ ಬರ್ತಾನೆ, ಸೂಪರ್ ಸ್ಪೀಡಲ್ಲಿ ಬರ್ತಾನೆ. ಬಾ ಬಾ ಬಾ. ರಾಘವ, ಇದು ನಿನಗೆ ನ್ಯಾಯ ಏನೋ? ಯಾರೇ ನಿನ್ನ ಎದುರಿಸಿದ್ರು ಎದುರುಕೊಂಡು ನನ್ನ ಸೊಂಟದ ಮೇಲೆ ಕೂತ್ಕೊಂಡ್ಬಿಡ್ತೀಯಲ್ಲೋ. ನೀನ್ ಹಿಂಗ್ ಎಗರಿ ನನ್ನ ಸೊಂಟ ಎಗರು ಬಿದ್ದೋಗೈತಲ್ಲೋ. ನನ್ನ ಸೊಂಟ ಬೆದ್ರಿ ಬೆಂಡಾಗಿ ಈಸಿ ಚೇರ್ ಆಗಿಬಿಟ್ಟೈತಲ್ಲೋ. ನಾನೇನ್ ಸ್ಟೋರಿನ ಹೇಳ್ತಾ ಇದೀನಿ. ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಂಡಿದ್ಯಲ್ಲ. ಇಳಿಯೋ ಕೆಳಗೆ, ಇಳಿಯೋ. ಅಬ್ಬಬ್ಬಬ್ಬಬ್ಬಬ್ಬ, ನನಗಂತೂ ನಿನ್ ಕಾಟ ಸಾಕಾಗಿ ಹೋಯ್ತು ಕಣೋ. ಏನ್ ಕಾಟ? ಚಿಕ್ಕ ವಯಸ್ಸಿಂದ ಊಟ ಮಾಡಿಸ್ಬೇಕಾರೆ ಮಲಗಿಸ್ಬೇಕಾರೆ ಗೊಗೆ ಬರುತ್ತೆ ಅಂತ ಎದುರಿಸ್ಬಿಟ್ಟು ಈ ಕಾಟ ಅಂತೆ ಕಾಟ. ನಾನು ಎದುರಿಸಿ ನೀನೇ ಕಾರಣ. ಸರಿ, ನಿನ್ ಸವಾಸ ಸಾಕ್ ನನ್ಗೆ. ಹೋಗು, ಮುಗಿಸ್ಕೊಂಡ್ ಬಾ. ಮಧ್ಯರಾತ್ರಿ ಎಬ್ಬಿಸಿ ತಕ ಅಂತ ಕುಣಿಸ್ಬೇಡ. ಏನ್ ಕುಡ್ಕೊತಾ ಇದ್ಯಾ? ಬಾ. ಎಲ್ಲಿಗೆ? ಏನ್ ಹೊಸದಾಗಿ ಬೇರೆ ಕೇಳ್ತಾ ಇದ್ಯಾ? ಬಾ. ನನಗ್ ಬಂದಿಲ್ಲ, ನೀನ್ ಹೋಗು. ನನಗ್ ಬರ್ಲಿ, ನಿನಗ್ ಬರ್ಲಿ, ಬರ್ಲೇಬೇಕು. ಆಗಲ್ಲ. ಆಗಲ್ವಾ? ಏನೋ ಆಗಲ್ವಾ? ಅಯ್ಯಯ್ಯೋ, ಯಾರಾದ್ರೂ ನೋಡಿದ್ರೆ ಏನಂತಾರೋ? ಇಷ್ಟು ದೊಡ್ಡ ಮಗನ ಈಗ್ಲೂ ನಾನು ಬಾತ್ರೂಮ್ ಅಲ್ಲಿ ಹೋಗು. ಅಲ್ಲಮ್ಮ, ಇಲ್ಲಿ ಈ ರೂಮಲ್ಲಿ ಬಂದು ಯಾರಮ್ಮ ನೋಡ್ತಾರೆ? ಯಾರು ನೋಡ್ರು ಪರವಾಗಿಲ್ಲ, ನೀನ್ ಬಾ. ನೀನು ಹೋಗ್ಬಿಡಿ, ಭಯ ಆಗತ್ತೆ. ದೇವ್ರೆ. ಅಮ್ಮ, ಯಾವ್ದಾರ ಒಂದು ಹಾಡು ಹೇಳಮ್ಮ. ಸುಸ್ಸು ಮಾಡಕ್ಕೆ ಸಾಂಗ್ ಬೇಕಾ ಚಾಮಿ? ಹೇಳಮ್ಮ, ಹಾಡು ಹೇಳಿದ್ರೆ ಸುಸ್ಸು ಬೇಗ ಆಗುತ್ತೆ. ಆಯ್ತಾಯ್ತು.
ಜಿನ್ ಜಿನ್ ಚಕ್. ಹೋಗಿ ಹೋಗಿ ದೆವ್ವದಾನ ಹೇಳ್ತಿದ್ಯಲ್ಲಮ್ಮ. ಇದು ತುಂಬಾ ಫೇಮಸ್. ಅದ್ ನಿನಗೆ ಯಾವ್ದಾರ ಭಕ್ತಿಗೀತೆ ಆಡಮ್ಮ. ಬಾತ್ರೂಮ್ ಅಲ್ಲಿ ಭಕ್ತಿ ಗೀತೆನಪ್ಪ. ಇರ್ಲಿ ಪರವಾಗಿಲ್ಲ ಆಡಮ್ಮ. ಕರ್ಮ ಕರ್ಮ. ಅಯ್ಯಡೋ ಮಲೆ ಮ್ಯಾಲೇರಿ ಕುಂತ ನಮ್ಮ ಮಹದೇವ, ನಾಕು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮದೇವ, ಈ ನಿದ್ದೆ ಸಾಕು ಮದೇವ, ನೀ ಎದ್ದು ಬರಮ್ಮ ದೇವ, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಇವ ಮತಿಗೆಲ್ಲ ಬಗ್ಗೋಲ್ಲ, ಇವ ಮತಿಗೆಲ್ಲ ಬಗ್ಗೋಲ್ಲ, ಅಂಗಿ ಕುಣೀರೋ ಹಿಂಗೆ ಕುಣೀರೋ, ಕುಂತು ಮಾದಯ್ಯ ಎಗ್ಗಿ ಕುಣೀರೇ, ಅಯ್ಯ ಜಿಪ್ಪ ಕೊಳ ಜಿಪ್ಪು, ತೂ 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 ತೂ. ಭೂತ ಪಿಶಾಚಿಗಳು ಬರ್ದೇ ಇರ್ಲಿ, ಯಾವುದೇ ಭೂತ ಪಿಶಾಚಿಗಳು ಬರ್ದೇ ಇರ್ಲಿ. ಏನಿದು ಮನೆ ಬಾಗಿಲು ಹೊರಗಡೆ ಇರೋದೆಲ್ಲ ಒಳಗಡೆ ಬರ್ತಾ ಇದೆಯಲ್ಲ, ಏನೋ ಇದು? ಚಿಕ್ಕ ವಯಸ್ಸಲ್ಲಿ ನೀನ್ ಹತ್ರ ಹೇಳ್ಕೊಂಡಿದ್ದು ಈ ತರ ಸೆಟಪ್ ಮಾಡಿದ್ರೆ ಯಾವ ಭೂತ ದೆವ್ವ ಪಿಶಾಚಿಗಳು ಒಳಗ್ ಬರಲ್ಲ ಅಂತ. ನಾನ್ ಕತೆ ಹೇಳಿದಾಗ ನಿನಗೆ ಚಿಕ್ಕ ವಯಸ್ಸು, ಈಗ ನಿನಗೆ ಕತ್ತೆ ವಯಸ್ಸು. ಅಮ್ಮೋ, ದೆವ್ವಕ್ಕೆ ಕತ್ತೆ ಕುದುರೆ ಅಂತ ಏನು ವಯಸ್ಸಿಲ್ಲ, ಯಾವ ಬೇಕಾದ್ರೆ ಬಂದು ಹಿಡ್ಕೊಬಹುದು. ನಿನ್ನ ಈ ಜನ್ಮದಲ್ಲಿ ಯಾರು ತಿದ್ದಕ್ಕಾಗಲ್ಲ ನೋಡು. ಈ ಸೆಟಪ್ ಮೀರಿ ಯಾವುದೇ ದೆವ್ವನು ಒಳಗ್ ಬರೋ ಚಾನ್ಸೇ ಇಲ್ಲ, ಫುಲ್ ಸೇಫ್. ಈ ಸೆಟಪ್ ನ ಮೀರಿನ್ನು ಯಾವ್ದಾದ್ರು ಒಂದ್ ದೆವ್ವ ಬಂದು ಒಕ್ಕಂಬಿಟ್ರೆ ಸುಮ್ನೆ ಇರ್ತೀಯಾ? ಅದಕ್ಕೆ ಬೇರೆ ಸೆಟಪ್ ಮಾಡ್ಕೊಂಡಿದೀನಿ. ಏನದು? ಜೈ ಹನುಮಾನ್ ವೀರಾಂಜನೇಯ ಮಾರುತಿ ನಮೋ ನಮಃ. ತಂದೆ, ಈ ಭೂತ ಪ್ರೇತ ಪಿಶಾಚಿಗಳಿಂದ ದುಷ್ಟ ಶಕ್ತಿಗಳಿಂದ ನೀನೇ ನನ್ನ ಕಾಪಾಡಬೇಕು ತಂದೆ. ಕಾಪಾಡ್ತೇನೆ ಕಾಪಾಡ್ತೇನೆ. ಈಗೆಲ್ಲ ಹೊಸ್ಕೊಳತ್ತೆ. ಇಂಥ ಪುಕ್ಕಲ ಮಕ್ಕಳನ್ನ ನಾನೆಲ್ಲೂ ನೋಡ್ಲಿಲ್ಲ. ಹೊಕ್ಕೊಂಡ್ಬಿಡುತ್ತೆ. ಈಗ ಹೊಕ್ಕೊಳ್ಳಿ ನೋಡೋಣ. ಅಮ್ಮ, ಏನ ನಾಳೆ ಬೆಳಿಗ್ಗೆ ನನ್ನ 5 ಗಂಟೆಗೆಲ್ಲ ಬೇಗ ಎಬ್ಬಿಸ್ಬಿಡು. ಯಾಕೋ? ಅದೇ ಅತ್ತಿಗೆ ತಂಗಿ ಪ್ರಿಯಾ ಹುಬ್ಳಿಯಿಂದ ಬರ್ತೀಯಲ್ಲ, ನಾನೇ ಬೆಳಿಗ್ಗೆ ಬೇಗ ಹೋಗಿ ಪಿಕಪ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಈ ಮಂಚ ಸುತ್ತಲೂ ಎಷ್ಟು ಜೊತೆ ಚಪ್ಪಲಿ ಹಾಕಿದೆ ಗೊತ್ತಲ್ಲ, ಅಷ್ಟು ಜೊತೆನು ಕಿತ್ತೋಗಂಗ್ ಹೊಡಿತೀನಿ. ಮುಚ್ಕೊಂಡ್ ಮಲಕ್ಕೋ, ಡ್ರೈವರ್ ಕರ್ಕೊಂಡ್ ಬರ್ತಾನೆ. ಅವನಿಗೋಸ್ಕರ ಕಾಯ್ತಿದ್ದೀನಿ ಅಂತ ಗೊತ್ತಾದ್ರೆ ವ್ಯಾಲ್ಯೂ ಡೌನ್ ಆಗ್ಬಿಡುತ್ತೆ. ಈಗ ಹೋಗ್ಬಿಟ್ಟು ಆಮೇಲೆ ಕ್ಯಾಶುಯಲ್ ಆಗಿ ಎಂಟ್ರಿ ಕೊಡೋಣ. ಚೆನ್ನಾಗಿದ್ದೀನಿ ಆಂಟಿ, ಆಶೀರ್ವಾದ ಮಾಡಿ. ಏನು ಗೌರವ, ಏನು ಗೌರವ ಅಮ್ಮ, ನೀನು ಗೌರವ ಕೊಡೋದು ನಿಮ್ಮ ಅಕ್ಕನಂಗೆ ಕಣೆ. ಜಾನು, ಅವಳಗಿಂತ ನೀನು ಸೂಪರ್. ರಾಗೇನು ಬಂದ? ಏನು ಆಗೇ ಇಲ್ಲ, ನಂಗೆ ಕ್ಯಾಶುಯಲ್ ಆಗಿ ಬರ್ತಾವನೆ. ಹಾಯ್ ಹಾಯ್. ಯಾವಾಗ ಬಂದ್ರಿ? ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಅದು ಜಾನು, ಏನಿದು ಪ್ರಿಯಾ ಬರೋದು ಇವನಿಗೆ ಗೊತ್ತೇ ಇಲ್ವಾ? ನಿನಗೆ ಗೊತ್ತಿಲ್ವನಾ? ನನಗೆ ಹೇಗಮ್ಮ ಗೊತ್ತಾಗತ್ತೆ? ಕ್ಯಾಶುಯಲ್ ಆಗಿ ಡ್ರೆಸ್ ಹಾಕೊಂಡು ಹೊರಗಡೆ ಹೋಗೋಣ ಅಷ್ಟರಲ್ಲಿ ಎದುರುಗಡೆ ಬಂದ್ಬಿಟ್ರು. ಮಾರ್ನಿಂಗ್ 5:30ಗೆ ಎಪ್ಸು ಅಂತ ಅಂದವ್ರು ಯಾರು? ನಿಮ್ ಡ್ರೆಸ್ ಸೆನ್ಸು ಬಹಳ ಚೆನ್ನಾಗಿದೆ, ಸೂಪರ್. ನೀವು ಥ್ಯಾಂಕ್ಸ್ ಹೇಳಿಲ್ಲ. ನಿಮ್ ನಿಜವಾಗ್ಲೂ ನಿಮ್ ಡ್ರೆಸ್ ತುಂಬಾ ತುಂಬಾ ಚೆನ್ನಾಗಿದೆ. ನೀವ್ ಯಾವಾಗ್ಲೂ ಇದೇ ತರ ಡ್ರೆಸ್ ಹಾಕಿ. ಮನೆಯಾಗ ವಯಸ್ಸಿಗೆ ಬಂದ್ರು ಹುಡುಗದನ ಹಿಂಗೇನೆಲೆ ಅರ್ಬಿ ಹಾಕೋದು? ಸ್ವಲ್ಪ ಆದ್ರೂ ನಯ ನಾಜುಕು ಅಂಜಿಕೆ ಬೇಡನಲೆ? ಅಕ್ಕ, ನಾನ್ ನಿಮ್ ಮನೆಗ್ ಬರೋದ್ರಿಂದನೇ ಇಷ್ಟು ಜಾಸ್ತಿ ಡ್ರೆಸ್ ಹಾಕೊಂಡ್ ಬಂದಿದ್ದು. ಆಕ್ಚುಲಿ ನಾನು ಯಾವತ್ತೂ ಇಷ್ಟು ಜಾಸ್ತಿ ಡ್ರೆಸ್ ಹಾಕೊಂಡೇ ಇಲ್ಲ. ನನಗೆ ಯಾವಳು ನಯ ನಾಜುಕಾಗಿ ಇಲ್ದಿರೋ ಹುಡುಗಿರ್ ಕಂಡ್ರೆ ಇಷ್ಟ. ಯಾಕೆ ಇಷ್ಟ ಆಗಂಗಿಲ್ಲಪ್ಪ? ಯಾಕೆ ಇಷ್ಟ ಆಗಂಗಿಲ್ಲ? ಈ ಡ್ರೆಸ್ ನಲ್ಲಿ ಏನ್ ಕಮ್ಮಿ ಆಗಿದೆ? ಡ್ರೆಸ್ ಕಮ್ಮಿ ಆಗೈತೆ ಅಂತ ಚಿಂತೆ. ಸುಮ್ನಿರ, ಈ ವಯಸ್ಸಲ್ಲಿ ಇಂಥ ಡ್ರೆಸ್ ಹಾಕದೆ ಇನ್ನೆಂಥ ವಯಸ್ಸಲ್ಲಿ ಹಾಕ್ತಾರ? ಕರೆಕ್ಟ್ ಆಗಿ ಹೇಳಿದ್ಯಮ್ಮ ನೀನು. ನನಗೆ ಇಂಥ ಡ್ರೆಸ್ ಹಾಕಕ್ಕಂತೂ ಪುಣ್ಯ ಇರ್ಲಿಲ್ಲ. ನನ್ನ ಗಂಡ ನಿಮ್ಮಪ್ಪ ಬಿಟ್ಟಿದ್ರ ಅಲ್ವಾ? ಅಮ್ಮ, ನೀನು ಈ ತರ ಡ್ರೆಸ್ಸು? ರಾಘವ, ನಾನು ಇಂಥ ಡ್ರೆಸ್ ಅಲ್ಲಿ ಹೆಂಗ್ ಕಾಣ್ತೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋ. मस्ताना प्यार मेरा दीवाना भूल कोई हमसे ना हो जाए रात नशीली मस्त समा है
नशे में सारा जहां है ರಾಘವ ನಾ ಹಿಂಗ್ ಕಾಣ್ತಿದ್ನ ಮಮ್ಮಿ ಪಾರ್ಟ್ 2 ತರ ಕಾಣಿಸ್ತಿದೆ